ಪರಮಶಕ್ತಿಯಾಗಿರುವಂಥ ಸೂರ್ಯದೇವನನ್ನು ನೆನೆಯುತ್ತಾ ಈ ಜಾಗದಲ್ಲಿ ಆರಾಧನೆ ಆಗ್ತಿರುವಂಥ ಮಹಾಮಾತೆ ರಕ್ತೇಶ್ವರಿ, ಪಂಜುರ್ಲಿ ನಾಗದೇವರು, ಹಾಗೆ ನಮ್ಮ ಊರಿನ ಎಲ್ಲ ದೇವರು ನಾಗದೇವರನ್ನು ನೆನೆಯುತ್ತಾ ದೇವರ ಹಾಗೂ ಗುರು ಹಿರಿಯರ ಆಶೀರ್ವಾದದಿಂದ ಕಳೆದ 4 ವರ್ಷಗಳಿಂದ ಈ ಒಂದು ಗೋದಾನ ಕಾರ್ಯಕ್ರಮ ಈ ಒಂದು ಜಾಗದಲ್ಲಿ ನಡೆದುಕೊಂಡು ಬರಲಿಕ್ಕೆ ಕಾರಣ ಆಯಿತು. 5ನೇ ವರ್ಷದ ಗೋದಾನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ವಿಚಾರ ಇಷ್ಟೇ, ನಮ್ಮ ಹಟ್ಟಿಯಿಂದ ಗೋವುಗಳನ್ನು ರಾತ್ರಿ ಹೊತ್ತಲ್ಲಿ ಮನೆಯವರು ಹೊರಗೆ ಬರದಾಗೆ ತಲವಾರು ತೋರಿಸಿ ಆ ಹಟ್ಟಿಯಿಂದ ದನಗಳನ್ನು ಕೊಂಡೋದ ಆ ಮನೆಯ ಸ್ಥಿತಿಯನ್ನು ನೋಡಿ ನಮ್ಮ ಸಂಘಟನೆಯ ಮಿತ್ರರಾದಂಥ ಗುರುಪ್ರಸಾದ್ ಶೆಟ್ಟಿ ನಾರವಿ ಹಾಗೂ ಎಲ್ಲ ಸಂಘಟನೆಯ ಮಿತ್ರರು ಆ ಸಮಸ್ಯೆಯನ್ನು ತೋಡಿಕೊಂಡಾಗ ಆ ಮನೆಯನ್ನು ಹೋಗಿ ನೋಡುವಾಗ ಆ ಮನೆಯ ಪರಿಸ್ಥಿತಿಯನ್ನು ನೋಡಿ ಆ ಮನೆಗೆ ಒಂದು ಆಸರೆ ಆಗಬೇಕು ಅಂತೇಳಿ ನಾವು ಭಾವಿಸಿ ಈ ಒಂದು ಗೋವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಆ ವರ್ಷ ತುಂಬ ಕಡೆಯಿಂದ ಹಟ್ಟಿಯಿಂದ ಗೋಗಳು ಹೋಗಿತ್ತು. ಒಂದು ಕಡೆ ಕೊಟ್ಟರೆ ಸಾಕಾಗುವುದಿಲ್ಲ, ಕನಿಷ್ಠ ಒಂದು ಅಗತ್ಯವಿರುವ 5 ಕಡೆಗಾದರೂ ಕೊಡುವ ಅಂತೇಳಿ ತೀರ್ಮಾನ ಮಾಡಿ 5 ಕಡೆಗೆ ಕೊಡುವುದಂತೇಳಿ ತೀರ್ಮಾನವನ್ನು ಮಾಡಿ ಅದು ತಯಾರು ಮಾಡುವಾಗ ಗೋಪೂಜೆ ದೀಪಾವಳಿ ಬಂತು. ಆಗ ಗೋಪೂಜೆಯ ದಿನವೇ ಕೊಡುವಂತೇಳಿ ತೀರ್ಮಾನ ಮಾಡಿದ್ವಿ. ಆದರೆ ಗೋಪೂಜೆಯ ದಿನ ಇದನ್ನು ಕೊಡುವಾಗ ಎಲ್ಲರಿಗೆ ಮನೆಯಲ್ಲಿ ಗೋಪೂಜೆ ಹಾಗೂ ದೀಪಾವಳಿಯ ಧಾರ್ಮಿಕ ಆಚರಣೆಗಳಿರ್ತದೆ, ಅವರಿಗೆ ಇಲ್ಲಿ ಬರಲಿಕ್ಕೆ ಕಷ್ಟ ಆಗ್ತದೆ. ನಮ್ಮ ಒಂದು ದಾಕ್ಷಿಣ್ಯಕ್ಕಾಗಿ ಅವರು ಬರಬೇಕು, ಇಲ್ಲಿ ಸಮಯ ಕೊಡಲಿ ಅವರು ನಿಲ್ಲಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅದು ಗೋಪೂಜೆಯ ನಂತರದ ಆದಿತ್ಯವಾರ ದಿನ ಕೊಡುವ ಅಂತೇಳಿ ಹೋದ ವರ್ಷ ಮತ್ತು ಈ ವರ್ಷ ಆದಿತ್ಯವಾರಕ್ಕೆ ಅದನ್ನು ಶಿಫ್ಟ್ ಮಾಡಿದ್ವಿ. ಆ ಪ್ರಯುಕ್ತ ಇವತ್ತು ಈ ಕಾರ್ಯ ನಡೀತಾ ಉಂಟು. ಈ ಒಂದು ಕಾರ್ಯದಲ್ಲಿ ಯಾರೆಲ್ಲ ತೊಡಗಿಸಿಕೊಂಡಿದ್ದಾರೆ, ಯಾರೆಲ್ಲ ಪ್ರತಿ ವರ್ಷ ಭಾಗವಹಿಸಿದ್ದಾರೆ, ಅದು ಬೇರೆ ಬೇರೆ ರೂಪದಲ್ಲಿರುವುದು. ದನಗಳನ್ನು ಒಟ್ಟು ಮಾಡುವುದರಿಂದ ಹಿಡಿದು ಬೆನಿಫಿಷಿಯರ್ ಆಯ್ಕೆ ಮಾಡುವುದರಿಂದ ಹಿಡಿದು ಅಥವಾ ಈ ಸಭೆಯಲ್ಲಿ ಒಂದು ಗೆಸ್ಟ್ ಆಗಿರುವುದು, ಗೋಪೂಜೆಯಲ್ಲಿ ಭಾಗವಹಿಸೋದ್ರಿಂದ ಹಿಡಿದು ಯಾರೆಲ್ಲ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಈ ಒಳ್ಳೆಯದಾಗಿದೆ, ಯಾರೊಬ್ಬರಿಗೂ ಕೆಡುಕಾಗಲಿಲ್ಲ. ಇಂಥ ಒಂದು ಪುಣ್ಯ ಕಾರ್ಯವನ್ನು ಮಾಡುವಂಥ ಯೋಗವನ್ನು ಆ ದೇವರು ನಮಗೆಲ್ಲರಿಗೂ ಕರುಣಿಸಿದ್ದಾರೆ. ಇವತ್ತು ವಿಶೇಷವಾಗಿ ಆ ಎಲ್ಲ ನಮ್ಮ ತಾಲೂಕಿನ ಒಂದು ಬಾರಿ ಹೆಮ್ಮೆ, ಧರ್ಮಸ್ಥಳದ ಪೂಜ್ಯ ಕಾವಂದರ ಆಲೋಚನೆಯಂತೆ ಪ್ರಾರಂಭ ಆದಂಥ ಈ ಭಜನಾ ಕಮ್ಮಟ ಇವತ್ತು ಊರಲ್ಲಿ ನಮ್ಮ ಏರಿಯಾಗಳಲ್ಲಿ ಭಜನಾ ಮಂಡಳಿಗಳಾಗಿ ಒಂದು ಸಂಸ್ಕಾರವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಉಂಟು. ಇಂಥ ಒಂದು ವೇದಿಕೆಯ ವತಿಯಿಂದ ಇಲ್ಲಿ ಕರಾವಳಿ ಭಜನಾ ಪರಿಷತ್ ಇರ್ಬೋದು, 3-4 ಸಂಘಟನೆಯವರು ಇವರು ಒಟ್ಟಾಗಿ ಇವತ್ತು ಇಲ್ಲಿ ಒಂದು ವಿಶೇಷವಾಗಿ ಭಜನಾ ಸಂಕೀರ್ತನೆಯನ್ನು ಕೂಡ ಮಾಡಿದರು. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರುತ್ತಾ